ಶಿಕ್ಷಣ ಅಲ್ಲ, ಫ್ರೀ ಸಿಗಲಿ ಎಲ್ಲರಿಗೂ. ಇದು ಬೇಡಿಕೆ ಹೊಂದಿದ್ದು ಜನಸಾಮಾನ್ಯರದ್ದು ಹೌದು. ಯಾಕಂದ್ರೆ ಹೈಯರ್ ಎಜುಕೇಷನ್ ತನಕ ಫ್ರೀ ಮಾಡಿದ್ರಪ್ಪ ಅಂದ್ರೆ ನಿಶ್ಚಿತವಾಗಿಯೂ ಭೂಮಿ ಮೇಲೆ ನಡೆದಾರೋ ದೇವ್ರು ಯಾರಿದಾರ ಅದು ನೀವು ಅಂತ ತಿಳ್ಕೊಂಡ್ಬಿಟ್ಬಿಟ್ರಿ. ಅದು ಮಾಡದೇ ಇದ್ದಾಗ ಸಹಜವಾಗಿ ಟೇಕೆ ಟಿಪ್ಪಲ್ಲಿ ಬರುವಂಥದ್ದು. ಈಗ ಮಾಡಿದ್ದು ಸಾಧನೆ ಕೇಂದ್ರ ವಿದ್ಯಾಲಯ ತಂದಿರಿ. 57ರಲ್ಲಿ ಒಂದು ಗ್ರ್ಯಾಂಡ್ ಅಂತ 57ರಲ್ಲಿ ಇಡೀ ರಾಷ್ಟ್ರ ತುಂಬ ಅದರಲ್ಲಿ 15ಗೂ ಸಮೀಪದಲ್ಲಿ ಆಗಿದ್ದು ಖುಷಿ ಕೊಡುವ ವಿಷಯ. ಅದಕ್ಕೆ ಎಲ್ಲರ ಸಹಾಯ ಸಹಕಾರದ ಜೊತೆಗಿನ್ನ ನಿಮ್ಮ ಅಭಿಮಾನಿಗಳು ಸತೀಶ್ ಅವರಾಗಿರ್ಬೋದು, ಅದೇ ಕಾಲಕ್ಕ ಸೌದಿಯವರಾಗಿರ್ಬೋದು, ನಿಮ್ಮ ಅಭಿಮಾನಿಗಳು ಕಂಟ್ರೋಲ್ ಇಟ್ಕೊಳ್ಳೋದು ಭಾಳ ಉತ್ತಮ. ಇಲ್ಲಿಂದ ಅಲ್ಲಿಗೆ ಹೋಗಿ ಅಲ್ಲಿ ಹೋಗುವಂಥ ಅವಶ್ಯಕತೆ ಇತ್ತು ಅನ್ನುವಂಥದ್ದು ತನಿಖೆ ಆಗಲಿ. ಅದಕ್ಕೆ ಸತ್ಯ ಹೊರಗೆ ಬರಲಿ. ಇದರಲ್ಲಿ ಯಾರು ತಪ್ಪಿತಸ್ಥರು, ಏನು ಸೌದಿಯವ್ರು ಸುಳ್ಳು ಹೇಳ್ತಾ ಇದ್ದಾರಾ ಅಥವಾ ನಮ್ಮ ಜಾರಕಿಹೊಳಿ ಅವರ ಏನಪ್ಪ ಬೆಂಬಲಿಗಳಂತ ನಿಂಗಪ್ಪ ಕರೇನವರು ಮತ್ತು ಅವ್ರು 4 ಜನ ಸುಳ್ಳು ಹೇಳ್ತಾ ಇದ್ದಾರೆ ಅಥವಾ ಕರೆ ಹೇಳ್ತಾ ಇದ್ದಾರೆ? ಸತ್ಯ ಹೊರಗೆ ಬರಲಿ. ಯಾಕಂದರೆ ಜನ ವೇಟ್ ಮಾಡಲಿಕ್ಕಿದ್ದು ಇವರಿಬ್ಬರಲ್ಲಿ ಸತ್ಯವಂತರು ಯಾರು ಅನ್ನುವಂಥದ್ದು. ಕರೇನವರ ಸೌದಿಯವರ ನೋಡೋಣ ಏನಾಗ್ತದೆ, ತನಿಖೆಯಿಂದ ಗೊತ್ತಾಗುವಂಥ ವಿಷಯ ಅಂತ ಹೇಳ್ತಾ, ಜೊತೆಗೆ ಈ ಕೇಂದ್ರೀಯ ವಿದ್ಯಾಲಯ ಪ್ರತಿಯೊಂದು ಹಳ್ಳಿಗೆ ಪ್ರತಿಯೊಂದು ಊರಿಗೆ ಬರುವಂಥದ್ದು ಎಲ್ಲರೂ ಸಿಗುವಂಥದ್ದಾದ್ರೆ ಇನ್ನೂ ಖುಷಿ ಪಡುವ ವಿಷಯ. ಆ ದಿಶೆಯಲ್ಲಿ ನಮ್ಮ ಈಗಿನ ಹಾಲಿ MP ಪ್ರಿಯಾಂಕಾ ಜಾರಕಿಹೊಳಿ ಜೊತೆಗೆ ಜೊಲ್ಲೆಯವರು, ಅದ್ರ ಜೊತೆಗೆ ನಮ್ಮ ಸೌದಿಯವರು ಎಲ್ಲರೂ ಒಟ್ಟಿಗೆ ಪ್ರಯತ್ನ ಮಾಡಿ ಮತ್ತು ಸತೀಶ್ ಜಾರಕಿಹೊಳಿ ಸಹಿತ ಒಟ್ಟಿಗೆ ಪ್ರಯತ್ನ ಮಾಡಿ ಇಡೀ ದೇಶದ ತುಂಬ ಮತ್ತು ರಾಜ್ಯದ ತುಂಬ ಫ್ರೀ ಎಜುಕೇಷನ್ ಗ್ಯಾರಂಟಿ ತಂದರೆ ಭಾಳ ಖುಷಿ ಪಡೋ ವಿಷಯ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ಟು S16 ನ್ಯೂಸ್ ಆಗ್ತದೆ. ಇದು ಸತ್ಯ ಕೈಗಂಡಿ ವಂದನೆಗಳು.